ಇನ್ನು ರಾಮನಗರದಲ್ಲಿ ಊರ ಹಬ್ಬದ ಸಂಭ್ರಮ. ಆದರೆ ಈ ಊರ ಹಬ್ಬದ ಸಂಭ್ರಮದಲ್ಲೇ ಗಜಪಡೆಗಳ ಎಂಟ್ರಿ ಆಗಿದೆ. ಊರಿಗೆ ಕಾಡಾನೆಗಳ ಎಂಟ್ರಿ ಆಗಿಬಿಡ್ತು. ಭಯದ ವಾತಾವರಣ ನಿರ್ಮಾಣ ಆಯಿತು. ರಾಮನಗರದ ಕರಿಯಪ್ಪನ ದೊಡ್ಡಿ ಗ್ರಾಮದಲ್ಲಿ ಕಾಡಾನೆಗಳು ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗಿಬಿಡ್ತು. ಈ ಕರಿಯಪ್ಪನ ದೊಡ್ಡಿ ಇರೋದು ಚನ್ನಪಟ್ಟಣ ತಾಲೂಕಲ್ಲಿ. ನಿನ್ನೆ ರಾತ್ರಿ ಗ್ರಾಮಕ್ಕೆ ಎಂಟ್ರಿ ಕೊಟ್ಬಿಡ್ತು ಕಾಡಾನೆಗಳು. ಈ ಕಾಡಾನೆಗಳ ಹಿಂಡನ್ನು ನೋಡಿ ಅಲ್ಲಿನ ಜನ ಗ್ರಾಮಸ್ಥರು ಎದ್ನೋ ಬಿದ್ನೋ ಅಂತ ಓಡೋಗ್ತಾರೆ. ನಿನ್ನೆ ರಾತ್ರಿ ಊರ ಹಬ್ಬ ನಡೀತಾ ಇತ್ತು. ಆ ಟೈಮ್ನಲ್ಲಿ 4 ಕಾಡಾನೆಗಳ ಎಂಟ್ರಿಯಿಂದಾಗಿ ಭಯದ ವಾತಾವರಣ ನಿರ್ಮಾಣ ಆಯಿತು. ಜೊತೆಗೆ ಬೆಚ್ಚಿ ಬಿದ್ದರು ಅಲ್ಲಿನ ಜನ. ಆಮೇಲೆ ಈ ಭಾಗದಲ್ಲಿ ನಿರಂತರವಾಗಿ ಈ ಕಾಡಾನೆಗಳು ಕಾಟ ಕೊಡ್ತಾ ಇದೆಯಂತೆ. ಇದಕ್ಕೆ ಸಂಬಂಧಪಟ್ಟವ್ರಿಗೆ ಎಷ್ಟು ಸಲ ಹೇಳಿದ್ರು ಕೂಡ ನೋ ರೆಸ್ಪಾನ್ಸ್ ಅನ್ನೋ ಮಾತು ಕೇಳಿ ಬರ್ತಾ ಇದೆಯಂತೆ. ನೋಡಿ, ಆ ಸಂದರ್ಭದ ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ನಿನ್ನೆ ರಾತ್ರಿ ಊರ ಜಾತ್ರೆ ನಡೀತಾ ಇತ್ತಲ್ಲ, ಆ ಟೈಮ್ನಲ್ಲಿ 4 ಕಾಡಾನೆಗಳು ಊರಿಗೆ ನುಗ್ಗಿದ್ದು. Man. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರವೀಣ್, ಈ ಕರಿಯಪ್ಪನ ದೊಡ್ಡಿಲಿ ಇದೇ ರೀತಿ ಕಾಟ ಆಗುತ್ತಾ ಈ ಕಾಡಾನೆಗಳಿಂದಾಗಿ? ಇದಕ್ಕೆ ಸಂಬಂಧಪಟ್ಟವ್ರಿಗೆ ಏನಾದರೂ ಕಂಪ್ಲೇಂಟ್ ಕೊಟ್ರಾ? ಏನು ಹೇಳ್ತಾರೆ ಅವರು? ಖಂಡಿತ ಶರತ್, ರಾಮನಗರ ಜಿಲ್ಲೆಯಲ್ಲಿ ಕಾಡಾನೆಗಳ ಭೀತಿ ಮುಂದುವರೆದಿರುವಂತದ್ದು. ಪ್ರತಿದಿನ ಒಂದಿಲ್ಲೊಂದ್ ಕಡೆ ಕಾಡಾನೆಗಳು ಆವಳಿಯನ್ನ ಮಾಡ್ತಿರುವಂತದ್ ಕಡೆ ಬೆಳೆ ನಾಶ ಆಗಿರ್ಬೋದು, ಗ್ರಾಮಗಳಿಗೆ ನುಗ್ಗುವಂತದ್ದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಈ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ದೂರು ಕೊಟ್ಟು ಕೂಡ ಕಾಡಾನೆಗಳನ್ನ ಕಾಡಿಗೆ ಓಡಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಅಂತೇಳಿ ಕೂಡ ಈಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ನಿನ್ನೆ ಚನ್ನಪಟ್ಟಣ ತಾಲೂಕಿನ ಕರಿಯಪ್ಪನದೊಡ್ಡಿ ಗ್ರಾಮದಲ್ಲಿ ಒಂದು ಊರಿನ ಜಾತ್ರಾ ಮಹೋತ್ಸವ ಇತ್ತು. ಎಲ್ಲರೂ ಕೂಡ ಒಂದ್ ಕಡೆ ದೇವಸ್ಥಾನ ಹತ್ರ ಸೇರಿದ್ರು. ಆ ಸಂದರ್ಭದಲ್ಲಿ ಏಕಾಏಕಿ 4 ಕಾಡಾನೆಗಳು ಆ ಊರಿಗೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಅಂತ ಸಂದರ್ಭದಲ್ಲಿ ಗ್ರಾಮಸ್ಥರು ಅಲ್ಲಿ ಬಂದಂತ ನೆಂಟರುಗಳು ಎಲ್ಲರೂ ಕೂಡ ಒಂದ್ ರೀತಿ ದಿಗ್ಭ್ರಮೆಗೆ ಒಳಗಾಗಿರುವಂತದ್ದು. ಯಾಕಂದ್ರೆ ಗ್ರಾಮದಲ್ಲಿ ಊರಹಬ್ಬದ ಜಾತ್ರಾ ಮಹೋತ್ಸವ ಸೇರಿದಂತೆ ಎಲ್ಲರೂ ಕೂಡ ಒಟ್ಟಾಗಿ ಸೇರಿರ್ತಾರೆ. ಆ ಸಂದರ್ಭದಲ್ಲಿ ಕಾಡಾನೆ ಊರ್ ಬಂದಂತ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಜನರಲ್ಲಿ ಸಾಕಷ್ಟು ಆತಂಕ ಕೂಡ ಆಗುತ್ತೆ. ಒಂದ್ ಕಡೆ ಆನೆಗಳನ್ನ ಓಡಿಸ್ಬೇಕಾ ಅಥವಾ ಎಲ್ಲರೂ ಕೂಡ ಮನೆಗೆ ಓಡೋಗ್ಬೇಕಾ ಅಂತೇಳಿ ಕೂಡ ಆತಂಕದಲ್ಲಿದ್ರು. ನಿನ್ನೆ 4 ಆನೆಗಳು ಏಕಾಏಕಿ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿನ ಜನರು ಕೂಡ ಭಯಭೀತರಾಗಿದ್ದು. ಒಂದ್ ಕಡೆ ಕಾಡಾನೆಗಳನ್ನ ಓಡಿಸುವಂತ ಪ್ರಯತ್ನ ಮಾಡಿದ್ರು. ಜೊತೆಗೆ ಅರಣ್ಯ ಇಲಾಖೆಯವರೆಗೂ ಕೂಡ ಕರೆಯನ್ನ ಮಾಡಿ ಗ್ರಾಮದಲ್ಲಿ ಹಬ್ಬ ನಡೀತಿದೆ, ಈ ರೀತಿ ಏಕಾಏಕಿ ಆನೆಗಳು ಬಂದಿವೆ, ಹಾಗಾಗಿ ದಯಮಾಡಿ ಆನೆಗಳನ್ನ ಕಾಡಿಗೆ ಓಡಿಸ್ಕೊಡಿ ಅಂತ ಹೇಳಿ ಕೂಡ ಸಾಕಷ್ಟು ಮನವಿಯನ್ನು ಕೊಟ್ಟರು. ಕಾಡಾನೆಗಳನ್ನ ಓಡಿಸುವಂತ ಪ್ರಯತ್ನ ಕೂಡ ಮಾಡಿದ್ರು. ಈ ರೀತಿ ಕಾಡಾನೆಗಳು ಗ್ರಾಮಕ್ಕೆ ಎಂಟ್ರಿ ಕೊಡ್ತಾ ಇರೋದ್ರಿಂದ ಆ ಭಾಗದ ಏನು ಬಿವಿಹಳ್ಳಿ, ತೆಂಗಿನಕಲ್ಲು ಜೊತೆಗೆ ಸೇರಿದಂತೆ ಒಂದಷ್ಟು ಗ್ರಾಮಗಳಲ್ಲಿ ನಿರಂತರವಾಗಿ ಕಾಡಾನೆಗಳ ಹಾವಳಿ ಇದೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಆನೆಗಳು ಗ್ರಾಮಕ್ಕೆ ಬರುತ್ತೋ, ಯಾರ ಜೀವವನ್ನ ಬಲಿ ಪಡೆದುಕೊಳ್ಳುತ್ತೆ ಅಂತ ಹೇಳಿ ಕೂಡ ಸಾರ್ವಜನಿಕರು ಸಾಕಷ್ಟು ಆತಂಕದಲ್ಲಿರುವಂತದ್ದು. ಇದಕ್ಕೆ ಆದಷ್ಟು ಬೇಗ ಮುಕ್ತಿಯನ್ನ ಕೊಡ್ಬೇಕು. ಆನೆಗಳು ಗ್ರಾಮಗಳಿಗೆ ಬರುವಂತದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸಂಭ್ರಮದಲ್ಲಿದ್ರು, ಜಾತ್ರಾ ಮಹೋತ್ಸವ ಸಂಭ್ರಮದಲ್ಲಿದ್ರು. ಆನೆಗಳು ಬರ್ತಿದ್ದಂತೆ ಕೂಡ ಎಲ್ಲರೂ ಕೂಡ ಚೆಲ್ಲಾಪಿಲ್ಲಿ ಆಗಿರುವಂತದ್ದು ಶರತ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ಡೀಟೇಲ್ಸ್ಗಾಗಿ.